ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ. ನಿಮಗೆ ಒಂದು ಗುಡ್ ನ್ಯೂಸ್ ಕಾದಿದೆ ಎಲ್ಲರೂ ಕೂಡ. ಸೊ ಏನಂತ ಹೇಳ್ತೀನಿ. ಸೊ ಫಸ್ಟ್ ನಿಮಗೆ KCT ರಿಸಲ್ಟ್ ಡಿಲೇ ಆಗ್ಬೋದು, ಖಂಡಿತ ಡಿಲೇ ಆಗುತ್ತೆ. ಯಾಕಂತನೂ ಕೂಡ ನೀವು ವಿಡಿಯೋನು ಕೂಡ ಕೊನೆಯಲ್ಲಿ ಒಂದೇನಪ್ಪ ಅಂದ್ರೆ ಕ್ಲಿಪ್ ಹಾಕಿರ್ತೀನಿ, ಆ ವಿಡಿಯೋ ನೋಡ್ರಿ. ಸೊ KCT ರಿಸಲ್ಟ್ ವೇಟ್ ಮಾಡೋರು ನಿಮಗೆ ಒಂದು ಏನು ಗುಡ್ ನ್ಯೂಸು ಫುಲ್ ನೋಡಿ ಅಂತ ಹೇಳಿದೆ ಅಂತಂದರೆ KCT ರಿಸಲ್ಟ್ ಡೇಟ್ ಬಗ್ಗೆ ಕೂಡ ಮಾತಾಡ್ತೀನಿ. ಫಸ್ಟ್ ನಿಮಗೆ ಒಂದು KCT ಒಂದು ರ್ಯಾಂಕ್ ಬಗ್ಗೆ ಮಾತಾಡಬೇಕಾಗಿದೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಕಂಪ್ಲೀಟಾಗಿ ವಾಚ್ ಮಾಡಿ. ಸದ್ಯಕ್ಕೆ ಈಗ ಇಂಜಿನಿಯರ್ ಸ್ಟೂಡೆಂಟು ಬರ್ತಾ ಎಲ್ಲ ಕೋರ್ಸಸ್ ಕೂಡ ಮಾಡೋಣಂತೆ. ಸೊ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗೆ ಕಟ್ ಆಫ್ ಬಗ್ಗೆನೂ ಕೂಡ ಕೇಳ್ತಾ ಇದ್ರಿ. ಸೊ ರೌಂಡ್ 1 ರೌಂಡ್ 2 ಆ್ಯಂಡ್ ನೋಡಿ ರೌಂಡ್ 3 2023. ಅದೇ ರೀತಿಯಾಗಿ ರೌಂಡ್ 1 ರೌಂಡ್ 2 ರೌಂಡ್ 3 2024, ರೌಂಡ್ 1 ರೌಂಡ್ 2 ರೌಂಡ್ 3 2025 ಕಟ್ ಆಫು ವಿತ್ ಕ್ಯಾಟಗರಿ ಆ್ಯಂಡ್ ಕೋರ್ಸು. ಓಕೆ, ಯಾವ ರ್ಯಾಂಕ್ ಇದ್ದರೆ ನಿಮ್ಮ ಯಾವುದು ರ್ಯಾಂಕ್ ಬಿಟ್ಟಾಕಿ ನಿಮ್ಮ ರ್ಯಾಂಕ್ ಹಾಕಿಬಿಟ್ಟು ನೀವು ಫಿಡಿಎಫ್ನ ಡೌನ್ ಮಾಡ್ಕೋಬೋದು, ವರಿ ಮಾಡ್ಕೊಬೇಡಿ. ಸೊ ನಿಮಗೇನಾದರೂ ಓಕೆ ನಿಮಗೆ ಕಟ್ ಆಫು ಯಾವ ಒಂದು ಕಾಲೇಜ್ ಒಳಗೆ ಎಷ್ಟು ನಿಂತಿದೆ ಅಂದರೆ 3 ರೌಂಡ್ದು ಅಂದರೆ 3 ವರ್ಷದ್ದು ನಿಮಗೆ 3 ರೌಂಡ್ದು ಕಟ್ ಆಫ್ ಏನಾದರೂ ಬೇಕಿತ್ತು ಅಂದರೆ ನಿಮ್ಮ ಕ್ಯಾಟಗರಿಗೆ ನಿಮ್ಮ ಕ್ಯಾಟಗರಿಗೆ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸಾಂಪಲ್ ತೋರಿಸ್ಲಿಕ್ಕೆ ಮಾಡ್ತಾ ಇದ್ದೀನಿ. SC ಇದ್ದು G ಇದ್ದು ನಿಮಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕೋರ್ಸ್ ಬೇಕಿತ್ತು ಆ್ಯಂಡ್ ಈ ಒಂದು ಕೋರ್ಸು ಆ್ಯಂಡ್ ಈ ಒಂದು ಕ್ಯಾಟಗರಿ 2023, 24, 25ರಲ್ಲಿ ಯಾವ ರೀತಿ ಕಟ್ ಆಫ್ ಇದೆ. ಯಾಕಂದರೆ ಇಷ್ಟು ಅನಾಲಿಸಿಸ್ ಮಾಡ್ಕೊಂಡ್ರೆ 2026ಕ್ಕೆ ಎಷ್ಟು ಆಗುತ್ತೆ, ಯಾವ ಕಾಲೇಜು ನಾವು ಪ್ರಿಯಾರಿಟಿ ಆರ್ಡರ್ ಮಾಡ್ಕೋಬೇಕಂತಂದ್ರೆ ನಿಮ್ಗೆ ಈಸಿ ಆಗುತ್ತೆ ಅನ್ನೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ನೋಡಿ, ಫಾರ್ ಎಕ್ಸಾಂಪಲ್ ಈಗ 1ನೇ ಕಾಲೇಜ್ ಕಾಣಿಸ್ತಿದೆ, RV ಕಾಲೇಜಾಗಿ ಕಾಣಿಸ್ತಿದೆ. ಸೊ 2023ರಲ್ಲಿ ರೌಂಡ್ 1ಕ್ಕೆ ಕಟ್ ಆಫ್ ಎಷ್ಟು ನಿಂತಿದೆ ಆ್ಯಂಡ್ ಅದೇ ರೀತಿಯಾಗಿ ರೌಂಡ್ 2ಕ್ಕೆ ಎಷ್ಟು ನಿಂತಿದೆ ಆ್ಯಂಡ್ ರೌಂಡ್ 3ಕ್ಕೆ ಎಷ್ಟು ನಿಂತಿದೆ ನೋಡಿ ಕಾಣಿಸ್ತಿರೋದು. ಫಸ್ಟ್ ರೌಂಡ್ 4885 ಆ್ಯಂಡ್ 2023 ರೌಂಡ್ 2 10195. ಅದೇ ರೀತಿಯಾಗಿ 2023 ರೌಂಡ್ 3 15155. ಸೊ ಇದು ಒಂದು ಏನಾಯಿತು 2023ದಾಯಿತು. ಅದೇ ರೀತಿಯಾಗಿ 2024 ರೌಂಡ್ 1 ರೌಂಡ್ 2 ರೌಂಡ್ 3 ನೋಡ್ಕೊರಿ. ಅದೇ ರೀತಿಯಾಗಿ 2025 ರೌಂಡ್ 1 ರೌಂಡ್ 2 ರೌಂಡ್ 3. ಸೊ ಇದೇ ರೀತಿಯಾಗಿ ಇಲ್ಲಿ ಏನು ಕಾಣಿಸ್ತಿದೆ ಅಂತಂದರೆ ಎಲ್ಲ ಓಕೆ SC G ಕ್ಯಾಟಗರಿ ಸ್ಟೂಡೆಂಟ್ಗೆ ಯಾವ ಒಂದು ರೌಂಡ್ ಒಳಗೆ ಎಷ್ಟಕ್ಕೆ ಕಟ್ ಆಫ್ ನಿಂತಿದೆ ಅಂತ ಎಲ್ಲ ಕಾಲೇಜ್ದಲ್ಲಿ ಎಷ್ಟು ಈ ಒಂದು ಫೀಡ್ಯಾಪಲ್ಲಿ ಸಿಗ್ತದೆ. ಓಕೆ, ಅರ್ಥ ಆಯ್ತಾ? ಸೊ ಅದೇ ರೀತಿಯಾಗಿ ಫಾರ್ ಎಕ್ಸಾಂಪಲ್ MS ರಾಮಯ್ಯ ಕೂಡ ಇದೆ. 2023 ರೌಂಡ್ 1 ರೌಂಡ್ 2 ರೌಂಡ್ 3 ಯಾವ ರೀತಿ ಕಟ್ ಆಫ್ ನಿಂತಿದೆ ಸೊ ಕಾಣಿಸ್ತಿದೆ. ಸೊ ಇದು ಹೇಳ್ತಾ ಇರೋದು ಪ್ಯೂರ್ಲಿ SC G ದವ್ರಿಗೆ ಮತ್ತು SC G ಕ್ಯಾಟಗರಿ ಮಾತ್ರ, ಮತ್ತು ಬೇರೆಯದು ಹೇಳ್ತಾ ಇಲ್ಲ ನಾನು. ಯಾಕಂದರೆ ಕೆಲವೊಂದಿಷ್ಟು ಹುಡುಗರು ಕ್ಯಾಟಗರಿ ಮೇಲೆ ತಮ್ಮ ಒಂದು ಕಟ್ ಆಫ್ನ ರೆಡಿ ಮಾಡ್ಕೊಂಡು ಏನು ಮಾಡ್ತಾ ಇರ್ತಾರೆ ಅಂತಂದರೆ ಕಾಲೇಜ್ನ ರೆಡಿ ಮಾಡ್ಕೋತಾ ಇರ್ತಾರೆ. ಅಂಥ ಸ್ಟೂಡೆಂಟ್ಗೆ ಈಸಿ ಆಗ್ತದೆ ಅಂತಂದು. ನೆಕ್ಸ್ಟು ರೌಂಡ್ 1 ರೌಂಡ್ 2 ರೌಂಡ್ 3 ಅದೇ ರೀತಿಯಾಗಿ 2024 ಕೂಡ, ಅದೇ ರೀತಿಯಾಗಿ 2025 2026 ಕಟ್ ಆಫ್ ಯಾವಾಗ ಬರ್ತದೆ ರಿಸಲ್ಟ್ ಬಂದು ಆದ ನಂತರ ಕೇದವ್ರು ಬಿಡ್ತಾರೆ. ಓಕೆ, ಸೊ ಈ ಥರವಾಗಿ ನಿಮ್ಮ ಒಂದು ಕ್ಯಾಟಗರಿ ವೈಸು ಆ್ಯಂಡ್ ಕೋರ್ಸ್ ವೈಸ್ ಏನಾಗಂದರೆ ಕಾಲೇಜ್ ಲಿಸ್ಟು ಒಂದು PDF ರೂಪದಲ್ಲಿ ನಿಮಗೆ ಸಿಗ್ತದೆ. ಟೋಟಲ್ ಆಗಿ SC G ಸ್ಟೂಡೆಂಟ್ಗೆ ಇಂಜಿನಿಯರ್ ಸ್ಟೂಡೆಂಟ್ಗೆ 19 ಪೇಜಸ್ ಇರತಕ್ಕಂಥದ್ದು ಲಿಸ್ಟು. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಗೆ ಏನಂತಂದರೆ ಟೋಟಲ್ ಆಗಿ 19 ಪೇಜಸ್ ಅಂದರೆ ಇದು ಎಲ್ಲನೂ ಕೂಡ SC G ಕ್ಯಾಟಗರಿ ಸ್ಟೂಡೆಂಟ್ಗೆ ಕಂಪ್ಯೂಟರ್ ಸೈನ್ಸ್ ಮಾಡ್ತಕ್ಕಂಥ ಸ್ಟೂಡೆಂಟು ರೌಂಡ್ 1 ರೌಂಡ್ 2 ರೌಂಡ್ 3 2023 2024 25 ಕಟ್ ಆಫ್. ಓಕೆ, ಕಟ್ ಆಫ್ ಇದರಲ್ಲಿ ಏನಪ್ಪ ಅಂದರೆ ಕಂಪ್ಲೀಟ್ ಆಗಿ ಸಿಗ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಇದು SC G ಆಯಿತು, ಬೇರೆ ಒಂದು ನೋಡೋಣಂತೆ. ಸೊ ಈಗೇನು ಮಾಡಿದ್ವಪ್ಪ ಅಂದರೆ SC G ಕ್ಯಾಟಗರಿ ನೋಡಿದ್ವಿ. ನಮಗೆ ಕ್ಯಾಟಗರಿನೇ ಇಲ್ಲಪ್ಪ, ನನಗೆ ಜನರಲ್ ಮೆರಿಟಲ್ಲಿ ಸೀಟ್ ತೊಗೋತಾ ಇದ್ದೀನಿ ನಾನು ಅಂತಂದರೆ ಅಂಥ ಸ್ಟೂಡೆಂಟ್ ಕೂಡ ನೋಡಿ ಈ ಒಂದು ಏನಕ್ಕಂದ್ರೆ ಜನರಲ್ ಮೆರಿಟ್ ಹಾಕೊಂಡಿದ್ದೀನಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರ್ ಹಾಕೊಂಡಿದ್ದೀನಿ. ಇವ್ರದ್ದು ಕೂಡ 2023 24 25 ರೌಂಡ್ 1 ರೌಂಡ್ 2 ರೌಂಡ್ 3 ಕಟ್ ಆಫ್ ಎಷ್ಟು ನಿಂತಿದೆ. ಸೇಮ್ RV ಕಾಲೇಜ್ ತೊಗೊಳ್ಳೋಣ ನೋಡಿ. 224 ಜನರಲ್ ಮೆರಿಟ್ ಸ್ಟೂಡೆಂಟ್. ನಾನು ಯಾವುದೇ ರೀತಿ ರಿಸರ್ವೇಷನ್ ಹೇಳ್ತಾ ಇಲ್ಲ ಇಲ್ಲಿ. ಜನರಲ್ ಮೆರಿಟ್ ಅಂತಂದರೆ ಪ್ಯೂರ್ಲಿ ನಿಮ್ಮ ರ್ಯಾಂಕ್ ಮೇಲೆ ಸೀಟ್ ಕೊಟ್ಟಿರ್ತಾರೆ. ಸೊ ರೌಂಡ್ 2 ಆ್ಯಂಡ್ ರೌಂಡ್ 3 ನೋಡಿ. ಅದೇ ರೀತಿಯಾಗಿ ರೌಂಡ್ 1 ರೌಂಡ್ 2 ರೌಂಡ್ 3 ಅದೇ ರೀತಿ 2025 ಕೂಡ ಕಾಣಿಸ್ತದೆ. ಸೊ ಇನ್ಕ್ರೀಸ್ ನೋಡಿ 2023ಕ್ಕಿಂತ ಸ್ವಲ್ಪ ಏನಂತಂದರೆ ಅಲ್ಲಿ ಆಜುಬಾಜು ಇದೆ. ರೌಂಡ್ 3 ಹೇಳ್ತಾ ಇರೋದು ನೋಡಿ. ಇಲ್ಲಿ ಕೂಡ 801 ಅಷ್ಟೇ ಆಜುಬಾಜು ಇರ್ತದೆ. ಅಂದರೆ 2026 ಕೂಡ ನೀವೇನಾದರೂ ಈ ರೇಂಜ್ಗೆ ಇದ್ದು ನೀವೇನಾದರೂ ಫಾರ್ ಎಕ್ಸಾಂಪಲ್ ಈ ಕಂಪ್ಯೂಟರ್ ಸೈನ್ಸು ಬೇಕಿದ್ದು, ನಿಮಗೆ ಕಂಪ್ಯೂಟರ್ ಸೈನ್ಸೇ ಬೇಕಾಗಿದೆ 2026ರಲ್ಲಿ ಜನರಲ್ ಮೆರಿಟಲ್ಲಿ ನನಗೆ RV ಕಾಲೇಜ್ ಬೇಕಂತಂದರೆ ನೀವು ಅರೌಂಡ್ ಒಂದು 600ರಿಂದ 700 ಅಥವಾ 800 ಒಳಗಡೆ ಇದ್ದರೆ, ಅಂದರೆ 750 ಒಳಗಡೆ ಇದ್ದರೆ ನಿಮಗೆ ಸಿಗ್ಬೋದು ಅಂತ ಒಂದು ರಫ್ ಐಡಿಯಾ ಸಿಗ್ತದೆ. ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಎಲ್ಲ ಟೋಟಲ್ ಎಲ್ಲ ಕಾಲೇಜು ಕಂಪ್ಯೂಟರ್ ಸೈನ್ಸ್ ಇರ್ತಕ್ಕಂಥ ಎಲ್ಲ ಕಾಲೇಜ್ ಲಿಸ್ಟು ಕೂಡ ಈ ಥರ ಸಿಗ್ಬಿಡ್ತದೆ. ಸೊ ಈಸಿಯಾಗಿ ಏನು ಮಾಡ್ಬೋದು ನೀವು ಅಂತಂದರೆ ಕಾಲೇಜ್ ಪ್ರಿಯಾರಿಟಿ ಲಿಸ್ಟ್ನ ಮಾಡ್ಕೋಬೋದು. ಓಕೆ, ಈ ಥರ ನಿಮ್ಗೆ ಏನಾದರೂ PDF ಬೇಕಿತ್ತು ಅಂದರೆ ಎಲ್ಲ ಕ್ಯಾಟಗರಿ ವೈಸ್ ಹೇಳ್ತದೆ ನಾನು. ಜನರಲ್ ಮೆರಿಟ್ ಅಷ್ಟೇ ಅಲ್ಲ, ನೀವು ಫಾರ್ ಎಕ್ಸಾಂಪಲ್ 2A 3B SC G SC K ಏನೇ ಕ್ಯಾಟಗರಿ ಇರಲಿ, ಕಂಪ್ಯೂಟರ್ ಸೈನ್ಸ್ ಒಂದೇ ಅಲ್ಲ ಎಲ್ಲ ಕೋರ್ಸಸ್ದು. ಫಾರ್ ಎಕ್ಸಾಂಪಲ್ AML ಇರ್ತಾರ, ಸಿವಿಲ್ಲು ಮತ್ತು ಮೆಕ್ಯಾನಿಕಲ್ಲು ಏನೇ ಕೋರ್ಸ್ ಸದ್ಯಕ್ಕೆ ಇಂಜಿನಿಯರಿಂಗ್ ಆಯಿತಾ. ರಿಮೈನಿಂಗ್ ಎಲ್ಲ ಕೋರ್ಸಸ್ ಕೂಡ ಮುಂದಿನ ದಿನಮಾನಗಳು ಹೇಳ್ತೀನಿ. ಸದ್ಯಕ್ಕೆ ಈಗ ಇಂಜಿನಿಯರಿಂಗ್ ಮಾತ್ರ. ಸೊ ಎಲ್ಲನೂ ಕೂಡ ಆಗುತ್ತೆ, ಒನ್ಸ್ ಸ್ವಲ್ಪ ವೇಟ್ ಮಾಡಬೇಕು. ಓಕೆ, ನಿಮಗೆ ಈ ಥರ PDF ಬೇಕಿತ್ತಂತಾರೆ ನೀವು ಸ್ಕ್ರೀನ್ ಮೇಲೆ ಒಂದು ಫೋನ್ ನಂಬರ್ ಬರೀತೀನಿ ಇವಾಗ.
ಸೊ ನಿಮ್ಗೆ ಏನಾದರೂ ಈ ಥರ ನಿಮ್ಮ ಕ್ಯಾಟಗರಿ ವೈಸು ಆ್ಯಂಡ್ ಕೋರ್ಸ್ ವೈಸು ಈ ಥರ ಅಂದರೆ ಟೋಟಲ್ ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ ಒಂದಾಯಿತು, ನಿಮ್ಮ ಒಂದು ಕ್ಯಾಟಗರಿ ಫಾರ್ ಎಕ್ಸಾಂಪಲ್ 3A ಕೆ ಇದ್ದೀರಾ ಅಥವಾ 3AR ಇದ್ದೀರಾ, ಈ ಥರ ಒಂದು ಕ್ಯಾಟಗರಿ ಇದ್ಬಿಟ್ಟು, ಅಥವಾ ಅದೇ ರೀತಿ 3BK 3BR ಅಥವಾ SCG ಒಂದು ಹೇಳಿದೆ SGK ಇರ್ತೀರಾ. ಸೊ ಇದೇ ರೀತಿ ಜನರಲ್ ಮೆರಿಟಲ್ಲಿ ಇದ್ರೂ ಕೂಡ ನಿಮ್ಗೆ ಮತ್ತೆ ಬೇರೆ ಬೇರೆ ರಿಸರ್ವೇಷನ್ ಇರ್ತೀರ. ಸೊ ಆ ಥರ ಇದ್ದು ನಿಮ್ಮ ಕಂಪ್ಯೂಟರ್ ಸೈನ್ಸ್ ಅಷ್ಟೆಲ್ಲ ಬೇರೆ ಬೇರೆ ಕೋರ್ಸು ಕೂಡ ಬೇಕಂತಂದರೆ ಈ ನಂಬರ್ಗೆ ಮೆಸೇಜ್ ಮಾಡಿ ಆ PDF ಶೇರ್ ಮಾಡ್ತೀವಿ. ಓಕೆ, ಸೊ ವಿಡಿಯೋ ಯೂಸ್ಫುಲ್ ಆಗಿರ್ತದೆ ಅಂತ ಅನ್ಕೊಂಡಿರ್ತೀನಿ. ಆ್ಯಂಡ್ ಅದೇ ರೀತಿ KCET ರಿಸಲ್ಟ್ ಬಗ್ಗೆ ಮಾತಾಡ್ತಿದ್ರಿ. KCET ರಿಸಲ್ಟ್ ನೋಡಿ ಈಗ ಕ್ಲಿಪ್ ಹಾಕ್ತೀನಿ, ನೋಡ್ಕೊರಿ ಯಾಕೆ ಡಿಲೇ ಆಗುತ್ತೆ ಅಂತಂದು. ಸೊ ಓಕೆ, ಸೊ ಮೇ ಬಿ ರಿಸಲ್ಟ್ ಡಿಲೇ ಆಗ್ಬೋದು. ಮೊದಲೆಲ್ಲನೂ ಕೂಡ ನಿಮ್ಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ರೆಡಿ ಇಟ್ಕೊಳ್ಳಿ, ಯಾಕಂದರೆ ಆಪ್ಷನ್ ಎಂಟ್ರಿಗೆ ಇವೆಲ್ಲನೂ ಕೂಡ ಇಂಪಾರ್ಟೆಂಟ್. ಓಕೆ, ಸೊ ಆಪ್ಷನ್ ಎಂಟ್ರಿ ಮಾತ್ರ ಇವು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಥರ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ಹೆಂಗೋ ರ್ಯಾಂಡಮ್ ಆಗಿ ಆಪ್ಷನ್ ಎಂಟ್ರಿ ಮಾಡಿ ಆಮೇಲೆ ರಿಗ್ರೆಟ್ ಆಗ್ತಾರೆ. ಯಾಕಂದರೆ ರಿಸಲ್ಟ್ ಬಂದ ತಕ್ಷಣ ಅಂಥದ್ದು ಒಂದು ಕಾಲ ಸಿಕ್ಬಿಡ್ತದೆ. ಯಾಕಂದರೆ ನೀವು ಆರ್ಡರ್ ವೈಸ್ ಕರೆಕ್ಟಾಗಿ ಏನು ಮಾಡಿರಲ್ಲ, ಆಪ್ಷನ್ ಎಂಟ್ರಿ ಮಾಡಿರಲ್ಲ. ಯಾಕಂದರೆ ನೀವು ಯಾವುದೇ ರೀತಿಯಾಗಿ ಇನ್ಫಾರ್ಮೇಷನ್ ಕಲೆ ಹಾಕೊಂಡಿರಲ್ಲ ಅಥವಾ ಎಲ್ಲಾದರೂ ಕೂಡ ಸೋರ್ಸಸ್ ಕೂಡ ಸಿಕ್ಕಿರಲ್ಲ. ಓಕೆ, ಈ ರೀತಿಯಾಗಿ PDF ಸಿಕ್ಕರೆ ನಿಮ್ಗೆ ಯೂಸ್ಫುಲ್. ಓಕೆ, ಸಿಂಪಲಾಗಿ ಏನಿಲ್ಲ ನೋಡಿ, 2023 ಏನು ಸಿಗುತ್ತೆ ನಿಮಗೆ ಕಂಪ್ಲೀಟಾಗಿ ಡಾಟಾ ಸಿಕ್ಬಿಡ್ತದೆ. ಓಕೆ, ಸರಿ, ಬೇಕಿತ್ತಂದರೆ ನಮ್ಗೆ ಹೋಗ್ಬಿಟ್ಟು ನಂಬರ್ ಹೇಳೋದ್ನೆಲ್ಲ ಮೆಸೇಜ್ ಮಾಡಿ. ಆ್ಯಂಡ್ ರಿಸಲ್ಟ್ ತಕ್ಕನಂಗೆ ಏನೇನು ಹೇಳ್ತಿದ್ರೆ ಹಿರಿಯೂರು ಸೆಂಟ್ರಲ್ಲಿ ನಡೆದಿರ್ತಕ್ಕಂಥ ಘಟನೆ ನಿಮ್ಗೆಲ್ಲನೂ ಕೂಡ ರಿಸಲ್ಟ್ಗೆ ಎಫೆಕ್ಟ್ ಆಗ್ತದೆ. ಅದನ್ನು ಹಾಕ್ತೀನಿ, ನೋಡ್ಕೊರಿ, ಅರ್ಥ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮುರಳಿ ಯಾದವ್ ಅಂತೇಳಿ. ಇಂದು ಏನು ಪ್ರಾಕ್ಟಿಕಲ್ ಎಕ್ಸಾಮ್ ಆಯ್ತಲ್ಲ ಹಿರಿಯೂರಲ್ಲಿ ಕಂಡಕ್ಟ್ ಮಾಡಿದ್ದು, ಅದ್ರ ಬಗ್ಗೆ ಒಂದು ಅಫಿಷಿಯಲಿ ಮಾಹಿತಿ ಎಲ್ಲೂ ಕರೆಕ್ಟಾಗಿ ಸಿಕ್ಕಿಲ್ಲ. ಅಂದ್ರೆ ಯಾಕೆ ಎಕ್ಸಾಮ್ ಆಯ್ತು, ಮೊದಲಿಗೆ ತುಂಬಾ ಕಡೆ ನ್ಯೂಸ್ ಅಲ್ಲೆಲ್ಲ ಪೇಪರ್ ಲೀಕ್ ಆಯ್ತು ಅಂತೇಳಿ ಮಾಹಿತಿ ಬಂತು. ಅಫಿಷಿಯಲಿ ಪೇಪರ್ ಅಲ್ಲಿ ಹಿರಿಯೂರು ಕಾಲೇಜಿಂದ ಡೀನ್ ಅವರು ಅನೌನ್ಸ್ ಮಾಡಿದ್ರು, ಯಾವುದೇ ತರ ಪೇಪರ್ ಲೀಕ್ ಆಗಿಲ್ಲ, ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ವಿ, CCTV ಎಲ್ಲ ಚೆಕ್ ಮಾಡಿದ್ವಿ. ಹೌದು, ಪೇಪರ್ ಲೀಕ್ ಆಗಿಲ್ಲ ಅಂತಂದ್ಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡೋಂತ ನೆಸೆಸಿಟಿ ಇಲ್ಲ. ಓಕೆನಾ, ಏನು ಅಂತಂದ್ರೆ ಪೇಪರ್ ಲೀಕ್ ಆಗಕ್ಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಕಾಲೇಜಿಂದ ಒಳಗಡೆ ಕಾಲೇಜ್ ಪೇಪರ್ ಸೆಟ್ ಆಗಿದ್ದು ಮತ್ತೆ ಪ್ರತಿ ಎಕ್ಸಾಮ್ ನಡೆದಿದ್ದ ಹಾಲ್ಗಳಲ್ಲಿ CCTV ಇದೆ. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಸ್ಕೋರ್ ಜಾಸ್ತಿ ಇದೆ. ಇಡೀ ಕರ್ನಾಟಕದಲ್ಲಿ ಚಿತ್ರದುರ್ಗ ಡಿಸ್ಟಿಕ್ನ ಹಿರಿಯೂರು ಕಾಲೇಜಲ್ಲಿ ಮಾಡಿದ್ದು ಸ್ಟೂಡೆಂಟ್ ಸ್ಕೋರ್ ಜಾಸ್ತಿ ಇದೆ ಅನ್ನೋದು ಪ್ರಾಬ್ಲಮ್. ಸೊ ಪೇಪರ್ ಈಸಿ ಇತ್ತು, ಫಸ್ಟ್ ಟೈಮ್ ಏನ್ ಮಾಡಿದ್ರಲ್ಲ ಅದರಲ್ಲಿ ಪೇಪರ್ ಈಸಿ ಇತ್ತು. ಹಂಗಾಗಿ ಬಹಳ ಸ್ಟೂಡೆಂಟ್ಸ್ ಬಹಳ ಮಾರ್ಕ್ಸ್ ತೆಗೆದ್ರು. ವಾಟ್ ಎವರ್ ಇಟ್ ಈಸ್, ಬಹಳ ಸ್ಟೂಡೆಂಟ್ಸ್ ಬಹಳ ಮಾರ್ಕ್ಸ್ ತೆಗೆದ್ರು. ಅದು ಪ್ರಾಬ್ಲಮ್ ಆಗಿದೆ. ಸೊ ನನ್ನ ಕ್ವಶನ್ ಏನು ಅಂತಂದ್ರೆ, ಇವಾಗ ಜಾಸ್ತಿ ಮಾರ್ಕ್ಸ್ ತೆಗೆದ್ರು ಅಂತೇಳಿ ಎಕ್ಸಾಮ್ ಮಾಡಿದ್ರಿ, ಅದೇ ತರ ಕಮ್ಮಿ ಮಾರ್ಕ್ಸ್ ತೆಗೆದ್ರು ಅಂತೇಳಿ ವಾಪಸ್ ಮತ್ತೆ ಎಕ್ಸಾಮ್ ಮಾಡಕ್ಕಾಗತ್ತಾ? ಇವತ್ತು ಎಕ್ಸಾಮ್ ಆದಾಗ ಬೆಳಗ್ಗೆ 8 ಗಂಟೆ 9 ಗಂಟೆಗೆ ಹೋದಾಗ ರಿಪೋರ್ಟಿಂಗ್ ಟೈಮಿಂಗ್ ಆಗ್ಲಿ, ಇಲ್ಲಾಂದ್ರೆ ಸ್ಟೂಡೆಂಟ್ಸ್ ಒಳಗಡೆ ಹೋದಾಗಲಿ, ಎಕ್ಸಾಮ್ ಬರೆಯುವಾಗಲಿ ಯಾವುದೇ ತರ ಗಲಾಟೆ ಇಲ್ಲ. ಪೇರೆಂಟ್ಸ್ ಆಗ್ಲಿ ಸ್ಟೂಡೆಂಟ್ಸ್ ಆಗ್ಲಿ ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ಹೋಗಿದ್ದಾರೆ, ಎಕ್ಸಾಮ್ ಬರೆದಿದ್ದಾರೆ. ಯಾವಾಗ ಪ್ರಾಬ್ಲಮ್ ಆಯ್ತು, ನ್ಯೂಸ್ ಚಾನಲ್ ಅಲ್ಲಿ ಇಷ್ಟೇ ಗೊತ್ತು, ನ್ಯೂಸ್ ಅಲ್ಲಿ ಅವ್ರು ಏನ್ ಹೇಳಿದಾರೆ ಅಷ್ಟೇ ಗೊತ್ತು. ಏನು ಅಂತಂದ್ರೆ ಯಾವಾಗ 2-3 ಬ್ಯಾಚ್ ಹೊರಗ್ ಬಂದ್ರು, ಕಾಲೇಜಿಂದ ಎಕ್ಸಾಮ್ ಮುಗಿಸ್ಕೊಂಡು ಹೊರಗ್ ಬಂದ್ರು, ಪೇಪರ್ ತುಂಬಾ ಹಾರ್ಡ್ ಇತ್ತು. ಫಸ್ಟ್ ಗಿಂತ ತುಂಬಾ ಹಾರ್ಡ್ ಇತ್ತು ಪೇಪರ್ ತುಂಬಾ. ಯಾಕೆಂದ್ರೆ ಒಬ್ರು ಇಬ್ರು ಹೇಳಿದ್ರೆ ನಾವು ಕನ್ಸಿಡರ್ ಮಾಡಲ್ಲ, ನೀವು ಕನ್ಸಿಡರ್ ಮಾಡಬೇಡ್ರಿ ಆಯ್ತಾ. ತುಂಬಾ ಜನ ಬಂದಿದಂತ ಪ್ರತಿ ಸ್ಟೂಡೆಂಟ್ಸ್ ಪೇಪರ್ ಹಾರ್ಡ್ ಇತ್ತು ಅಂತ ಹೇಳಿದ್ಕೆ ಪೇರೆಂಟ್ಸ್ ದೊಂಬಿ ಗಲಾಟೆ ಮಾಡಿದ್ರು. ನೋಡ್ರಿ, ಬಂದವ್ರ ಪ್ರತಿಯೊಬ್ರು ಎಲ್ಲ ರೈತರ ಮಕ್ಕಳು, ಯಾರು ಅಫಿಷಿಯಲ್ಸ್ ಯಾರು ಬರೋದಿಲ್ಲ, ಎಲ್ಲ RTC ಹೋಲ್ಡರ್ಸ್ ಆಯ್ತಾ. ಏನು ನಮ್ಮ ಡಿಸ್ಟಿಕ್ ಅಲ್ಲಿ ಈಸಿ ಇತ್ತು ಪೇಪರ್, ಫಸ್ಟ್ ಟೈಮ್ ಏನ್ ಮಾಡಿದ್ರಲ್ಲ ಪೇಪರ್ ಈಸಿ ಇತ್ತು, ಹಂಗಾಗಿ ಚೆನ್ನಾಗಿ ಜಾಸ್ತಿ ಮಾರ್ಕ್ಸ್ ತೆಗೆದ್ರು. ಅವಾಗ ಬಹಳ ಕಡೆ ಬಂದಿದ್ದೇನೋ ಎಲ್ಲಾ ಸೀಟ್ಸ್ ಇವರೇ ತಗೊಳ್ತಾರೆ ಆಯ್ತು. ಇವಾಗ ಈಗ ಬರ್ದಿರೋ ಎಕ್ಸಾಮ್ಸ್ 50 ಔಟ್ ಆಫ್ ಲಾಸ್ಟ್ ಟೈಮ್ 50 ತೆಗ್ದಿರೋದು ಈಗ 40 ಬರಲ್ಲ. ಸೊ ಅವ್ರಿಗೆ ಮೋಸ ಆದಂಗಾಗುತ್ತೆ. ಒಂದು ಎಮೋಷನ್ಸ್, ಒಬ್ಬ ಸ್ಟೂಡೆಂಟ್ ಲಾಸ್ಟ್ ಟೈಮ್ 50 ತೆಗೆದು ಈಗ 39-40 ತೆಗಿಬೇಕು ಅಂತಂದ್ರೆ ಅವ್ರದ್ದು ಎಮೋಷನ್ ಜೊತೆ ಆಟ ಆದಂಗಾಗುತ್ತೆ. ಸೊ ನಮ್ಗೆ ಈ ಎಕ್ಸಾಮ್ ನ ಕನ್ಸಿಡರ್ ಮಾಡಂಗಿಲ್ಲ. ಫಸ್ಟ್ ಎಕ್ಸಾಮ್ ಏನ್ ಬಂತಲ್ಲ ಚಿತ್ರದುರ್ಗದಲ್ಲಿ ಹಾರ್ಟಿಕಲ್ಚರ್ ಕಾಲೇಜ್ ಹಿರಿಯೂರಲ್ಲಿ ಏನ್ ಮಾಡಿದ್ರಲ್ಲ ಅದನ್ನ ಕನ್ಸಿಡರ್ ಮಾಡಬೇಕು. ಇಲ್ಲ ಅಂತಂದ್ರೆ 3ನೇ ತಾರೀಕು ಇದೇ ತಿಂಗಳು ಜೂನ್ 3ನೇ ತಾರೀಕು ನಾವು ಹೋರಾಟ ಮಾಡ್ತಾ ಇದೀವಿ. ಗಾಂಧಿ ಸರ್ಕಲ್ ಇಂದ DC ಆಫೀಸ್ ವರೆಗೂ. DC ಆಫೀಸ್ ಅಲ್ಲಿ ಲೆಟರ್ ಕೊಡ್ತೀವಿ, ಕೊಟ್ಬಿಟ್ಟು ಅಲ್ಲಿಂದ ನಮ್ಮ ಶಾಸಕರಿಗಾಗ್ಲಿ, ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ಲಿ ಯಾವ ಅಫಿಷಿಯಲ್ ಲೆಟರ್ಸ್ ಇಲ್ಲ. ಒಂದು ಡಿಪಾರ್ಟ್ಮೆಂಟ್ಗೆ ಒಂದು ಯಾವುದು ಈ ಎಕ್ಸಾಮ್ ಆಗ್ಲಿ ಏನೂ ಅಫಿಷಿಯಲ್ ಲೆಟರ್ ಇಲ್ಲ. ಬೇರೆ ರೀಜನ್ ಇಂದ, ಎಲ್ಲಿ ಕೆಲವು ಸ್ಟೂಡೆಂಟ್ಸ್ ಹೇಳಿದ್ರು ಶಿವಮೊಗ್ಗ ಇಂದ, ಇಲ್ಲ ಅಂತಂದ್ರೆ ಇನ್ನೊಂದ್ ಯಾವ್ದು ಮೂಡಿಗೆರೆ ಕಾಲೇಜ್ ಇಂದ ಬಂದ್ಬಿಟ್ಟು ಟೀಮ್ ಎಕ್ಸಾಮ್ ಮಾಡಿದೆ. ನಮ್ಮ ರೀಜನ್ ಅಲ್ಲಿ ಸುತ್ತಮುತ್ತ ಏನ್ ಇಡ್ತೀವಿ ಅಂತ ನಮಗ್ ಗೊತ್ತು, ನಾವ್ ಏನ್ ಬೆಳಿತೀವಿ ಅಂತ ನಮಗ್ ಗೊತ್ತು. ಈ ಎಕ್ಸಾಮ್ ಹೆಂಗ್ ಕನ್ಸಿಡರ್ ಮಾಡ್ಬೇಕು ಅಂತಂದ್ರೆ, ನಾವು ಸುತ್ತಮುತ್ತ ಏನೇನ್ ಬರಿತೀವಿ, ಏನೇನು ಬೆಳಿತೀವಿ ಅದನ್ನ ನಮ್ಮ ಸ್ಟೂಡೆಂಟ್ಸ್, ನಮ್ಮ ಮಕ್ಕಳು ಅದನ್ನ ಬರೀಬೇಕು.
ಇದು ಪೂರ್ತಿ ಅನ್ಅಫಿಷಿಯಲಿ ಎಕ್ಸಾಮ್ ಸರಿಯಾಗಿಲ್ಲ. ಸೊ ನಮ್ಗೆ ನ್ಯಾಯ ಬೇಕು ಅಂತೇಳಿ ಕೇಳ್ಕೊಂತ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.